ಆಗ್ತದೆ. ನಾನು ಯೋಚಿಸುವುದಿಲ್ಲ. ಕೃಷ್ಣ ಸಂಕಲ್ಪದಂತೆ ಆಗಲಿ, ಕೃಷ್ಣ ಸಂಕಲ್ಪದಂತೆ ಆಗಲಿ. ಓ ಭಗವಾನ್ ವಾಸುದೇವ ರಕ್ಷಿಸು. ಬಂಧು ಬ್ರಾಹ್ಮಣವು ಮಮ ದೇವತ. ಇದೋ ಕರಗಳನ್ನೆರಡನ್ನೂ ಜೋಡಿಸಿ ವಂದಿಸಿಕೊಂಡಿದ್ದೇನೆ. ಒಳ್ಳೆದಾಗಲಪ್ಪ. ಏನು ಬಂದಿರಿ ಸ್ವಾಮಿ ಇತ್ತ? ಅಯ್ಯ, ನನ್ನಿಂದ ಆಗಬೇಕಾದುದಾದರೂ ಏನು? ಅಯ್ಯ, ನಾನು ದಾರಿಯಲ್ಲಿ ಹೋಗುತ್ತಿರುವ ಕನಿಕ ದೂರದಿಂದ ನಿನ್ನನ್ನು ನೋಡಿದೆ. ನೋಡಿ ಮಾತನಾಡೋಣ ಅಂತ ನಿನ್ನ ಕಡೆಗೆ ಬಂದಿದ್ದೇನೆ ಸ್ವಾಮಿ. ಓ, ಏನು ನೀವು ಇಲ್ಲಿಗೂ ಬಂದು ಬಿಟ್ರಲ್ಲ. ಅಯ್ಯೋ, ಏನು ಮಾಡಿ ಎಲ್ಲಿ ನೋಡಿದ್ರು ಹೆಣಗಳ ರಾಶಿ, ಅದೇ ರಕ್ತ ಹೊಳೆಯಾಗಿ ಹರಿಯುತ್ತಿದೆ. ನೋಡ್ಲಿಕ್ಕೆ ಆಗುದಿಲ್ಲ. ಎಲ್ಲಿ ನೋಡಿದರೂ ತುಂಡು ತುಂಡಾದಂತಹ ಆಯುಧಗಳು, ಮೊಲಚಾರ ಆಯುಧಗಳು. ಅಯ್ಯೋ, ಅದರ ನಡುವಿನಲ್ಲಿ ನೀನು ಹೊರಲಾಡ್ತಾ ಇದ್ದೀಯ. ನೀವು ಈ ಮಧ್ಯೆಯೂ ಹೆಜ್ಜೆಗಳನ್ನು ಉರುತ್ತಾ ನನ್ನ ಸನಿಹಕ್ಕೆ ಬಂದಿರಲ್ಲ ಸ್ವಾಮಿ. ಹೌದಯ್ಯ. ಏನು ಬಂದಿರಿ? ನಾನು ಬರ್ಲಿಕ್ಕೆ ಕಾರಣ, ನನಗೆ ಒಬ್ಬ ಮಗ ಇದ್ದಾನೆ. ಅವನಿಗೊಂದು ಉಪನಯನ ಮಾಡಬೇಕು ಅಂತ ಹೇಳಿ ದಾನಿಗಳಲ್ಲಿ ದಾನ ಕೇಳುವುದಕ್ಕಾಗಿ ಹೋದವ ನಾನು. ಸ್ವಾಮಿ, ದಾನಿಗಳು ಅನ್ಯದಾನಿಗಳ ಅವಶ್ಯಕತೆಯಾದರೂ ಏನು? ನೀವು ಮೊದಲೆಲ್ಲಿಯಾದರೂ ಸ್ವಲ್ಪ ದಿವಸಗಳ ಮೊದಲು ನೀವು ಬರುತ್ತಿದ್ದರೆ ಮೊಗ ಹೋಗಿ ನಿಮ್ಮ ಮಗನಿಗೆ ಉಪನಯನವೋ ಅಲ್ಲ ಮುಂದಕ್ಕೆ ಮದುವೆ ಆಗುವಲ್ಲಿಯವರೆಗೂ ನಿಮಗೆ ಅನುಕೂಲತೆಯನ್ನು ನಾನು ಕಲ್ಪಿಸಿಕೊಡುತ್ತೇನೆ. ಧನ ಕನಕಾದಿಗಳನ್ನು ನೀಡುತ್ತಿದ್ದೆ. ಹೌದಪ್ಪ. ಆದರೆ ಇಂದು ನಿನ್ನಲ್ಲಿ ಏನೋ ದಾನಾಪೇಕ್ಷಿಯಾಗಿ ಬಂದಿರಾ? ಕೇಳುವುದಕ್ಕಾಗಿ ಬಂದಿದ್ದೇನೆ. ಎಂತಲಾದ್ರೂ ಕೊಡಪ್ಪ. ನನ್ನಲ್ಲಿ ಕೇಳುವುದೇ? ಹೌದಯ್ಯ. ಸ್ವಾಮಿ, ಓ ಸ್ವಾಮಿ, ಶ್ರೇಷ್ಠ ಕಣ್ಣ. ವಿಪ್ರನೆನ್ನುವವರೇ ಶ್ರೇಷ್ಠ. ಓ, ವಿಪ್ರ ಶ್ರೇಷ್ಠ ಅಂತ ಮತ್ತೆ ಪ್ರಯೋಗ ಇಲ್ಲ ಇಲ್ಲ ಸ್ವಾಮಿ. ಓ, ನೀವಿಲ್ಲಿ ಬಂದು ಏನಾದ್ರೂ ಕೊಡಯ್ಯ, ದಾನ ಕೊಡು ಅಂತ ನೀವು ಬೇಡಿದ್ರೆ ಕಾಡಿದ್ರೆ ನಾನೇನು ಕೊಡುವುದಕ್ಕೆ ಸಾಧ್ಯ ಸ್ವಾಮಿ? ನಾನಿಂದು ಅಂಗರಾಜ್ಯದಲ್ಲಿ ಇಲ್ಲ. ಹೌದು. ಕೌರವನ ಜೊತೆಯಾಗಿಲ್ಲ. ಇಲ್ಲ. ಹಸ್ತಿನಾವತಿ ಅರಮನೆಯಲ್ಲಿಲ್ಲ. ಇಲ್ಲ. ಯುದ್ಧ ಕ್ಷೇತ್ರದಲ್ಲಿದ್ದೇನೆ. ರಣರಂಗ. ಈ ಯುದ್ಧ ರಂಗದಲ್ಲಿ ನಿಮಗೆ ಏನನ್ನಾದ್ರೂ ಕೊಡಬೇಕಾದ್ರೆ ನನ್ನಲ್ಲೇನಾದ್ರೂ ಬೇಕಲ್ಲ. ಓ, ಹಾಗ ಅಂಗಾಧಿಪತಿ, ನೀನ್ ಹೇಳಿದ್ದು ಸತ್ಯ. ನಿನ್ನ ಅಂಗದ ರಾಜ್ಯದಲ್ಲಿ ಇದ್ರೆ ಕೇಳಬೇಕಿಂತಲ್ಲ, ನೋಡಿಯೇ ಬೇಕಾದಷ್ಟು ದಿನವೊಂದಕ್ಕೆ ಸಹಸ್ರ ಸಂಖ್ಯೆಯ ಬ್ರಾಹ್ಮಣರಿಗೆ ಧನ ಕನಕಗಳನ್ನು ಯಾವೇ ಕೈ ಎತ್ತಿ ಕೊಡುತ್ತಿ. ಹೌದೌದು. ಈಗ ಪರಿಸ್ಥಿತಿ ನಿನ್ನಲ್ಲಿಲ್ಲ.
ಆದ್ರೂ ಮನಸ್ಸುಂಟು, ಮನಸ್ಸುಂಟು, ಮಾರ್ಗ ಇಲ್ಲ ಅಂತ ಆಗಿದೆ ಕೊಡ್ಲಿಕ್ಕೆ ಸ್ವಾಮಿ. ಏನಿಲ್ಲ ಅಂತ ನೀನೇ ಹೇಳ್ತಾ ಇದ್ದಿ. ಅಯ್ಯ, ಮನಸ್ಸಿದ್ರೆ ಮಾರ್ಗ ಉಂಟಲ್ಲ, ಮನಸ್ಸಿದ್ರೆ ಮಾರ್ಗ ಉಂಟಲ್ಲ, ಮನಸ್ಸಿದ್ದರೆ ಮಾರ್ಗ ಇದೆ ಅಲ್ಲ, ಮಾರ್ಗವಿದೆ. ಖಂಡಿತ. ಏನಿದೆ ಸ್ವಾಮಿ? ಅಯ್ಯೋ, ನಿನ್ನಲ್ಲಿ ಏನಿಲ್ವಾ? ನನಗೆ ಕಾಣ್ತದಲ್ವಾ? ಎಂತದ್ದು ಕಾಣ್ತದೆ? ನಿನ್ನಲ್ಲಿ ಉಂಟಲ್ವಾ? ಈ ಇವರಿಗೆ ಪ್ರಾಯ ಆಗಿ ಇಷ್ಟು ಪ್ರಾಯ ಆದ ಮೇಲೂ ಕಣ್ಣಿನ ದೃಷ್ಟಿ ಚೆನ್ನಾಗಿ ಸ್ವಲ್ಪ ಅದು ಈಗ ತಾಪತ್ರೆಗೆ ಬರುವಾಗ ಎಲ್ಲ ಕಾಣ್ತದೆ. ಇರ್ಲಿ ಸ್ವಾಮಿ, ವಿನೋದಕ್ಕಾಗಿ ಆಗಿದೆ. ಒಳ್ಳೆದಪ್ಪ. ಹ. ಇಲ್ಲೇ ಇಲ್ವಾ? ನನ್ನಲ್ಲಿ ಏನಿದೆ ಸ್ವಾಮಿ? ನಾನು ಇಂಥದ್ದು ಉಂಟು ಅಂತ ಕೇಳಿದ್ರೆ ಕೊಡ್ತೀಯಾ? ಅಯ್ಯೋ, ಪೂಜ್ಯರಾದಂತಹ ನಿಮಗೆ ಕೊಡುವುದಿಲ್ಲ ಎನ್ನುವ ಮಾತು ನನ್ನ ನಾಲಿಗೆಯಿಂದ ಬಂದೀತೆ ಸ್ವಾಮಿ, ಬಂದೀತೆ. ಹಾಗಾದ್ರೆ ನಾನು ಕೇಳ್ತೇನೆ. ಹ. ಕರ್ಣ, ಓ, ನಿನ್ನ ಕಿವಿಯ ಉಂಡಲ ಉಂಟಲ್ಲ, ಎಂತದ್ದು? ಕಿವಿಯ ಕಿವಿಯ ಕುಂಡಲ. ಕುಂಡಲ ಅದನ್ನೇ ಕೊಡು, ಕಿವಿಯ ಕುಂಡಲ ಕೊಡು, ಅದನ್ನೇ ಕೊಡು. ಇವರು ಬ್ರಾಹ್ಮಣರೇ, ವಿಪ್ರನಲ್ಲ. ವಿಪ್ರನಲ್ಲ, ವಿಪ್ರನಲ್ಲಿ ಇಂತಹ ಸುಪ್ರಸನ್ನತೆ ಇರುವುದಕ್ಕೆ ಜಗದ್ರಕ್ಷಕನಾದಂತಹ ಭಗವಂತ, ಸುಪ್ರಸನ್ನ ಮೂರ್ತಿಯಾದಂತಹ ದೇವರೇ ಇಂದು ನನ್ನ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದ. ಯಾರಿಗೂ ನನ್ನ ಕರ್ಣ ಕುಂಡಲ ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಜನ್ಮನ ಕೂಡಿ ಬಂದಿದೆ, ಹುಟ್ಟಿನಿಂದಲೇ ಇದ್ದರು, ಯಾರು ತೊಡಿಸಿದ್ದಲ್ಲ. ಅಂತಹ ಕುಂಡಲ ಹೆತ್ತ ತಾಯಿ, ಕರ್ಮ ಸಾಕ್ಷಿಯಾದಂತಹ ಭಗವಾನ್ ಭಾಸ್ಕರ, ಬಳಿಕ ನಾನು, ಇನ್ನೂ ಜಗದ್ರಕ್ಷಕನಾದಂತಹ ಭಗವಾನ್ ವಾಸುದೇವ ಕೃಷ್ಣ. ಇಷ್ಟು ಮಂದಿಗಲ್ಲದೆ ಇನ್ಯಾರಿಗೂ ತಿಳಿದಿಲ್ಲ. ಹಾಗಿದ್ರೆ ಇವರು ನಾನು ಯಾರನ್ನು ಸರ್ವದಾ ಹಂಬಲಿಸುತ್ತಿದ್ದೇನೋ ಅಂತಹ ದೇವನೆಂಬುದರಲ್ಲಿ ಸಂಶಯವೇ. ಸ್ವಾಮಿ, ಸ್ವಾಮಿ, ಅರೆ ಕ್ಷಣ ನನ್ನನ್ನೇ ನಾನು ಮರೆತೆ. ನನ್ನ ಕರ್ಣ ಕುಂಡಲಗಳು ನಿಮಗೆ ಕಾಣಿಸಿರುವಲ್ಲ. ಇದೋ ಇದೋ ಈ ಕ್ಷಣದಲ್ಲಿ ನನ್ನ ಎರಡು ಕರ್ಣ ಕುಂಡಲಗಳು ಇದೋ ನೀಡುವುದಕ್ಕೆ. ಹಾಗೆ ಹಾಗೆ ನೀನು ಕೊಡುವಾಗ ಹೀಗೆ ತೆಕ್ಕೊಳ್ಳುವ ಬ್ರಾಹ್ಮಣ ಇವನಲ್ಲ. ಮತ್ತೆ ಯಾವುದಾದ್ರೂ ಬ್ರಾಹ್ಮಣರು ತೆಕ್ಕೊಳ್ಬೇಕಿಂತಿದ್ರೆ ದಾರ ಎರೆದು ಕೊಡ್ಬೇಕು ಸ್ವಾಮಿ. ನೀನು ದಾರ ಎರೆದು ಕೊಟ್ರೆ ಮಾತ್ರ ಸಹಸ್ರ ಸಹಸ್ರ ಮಂದಿ ಬ್ರಾಹ್ಮಣರಿಗೆ ಧಾರೆ ದಾನವನ್ನು ಕೊಡುತ್ತಿದ್ದೆ ಅಲ್ವಾ? ದಾನಕ್ಕೆ ಧಾರೆ ಪ್ರಧಾನ. ಕರ್ಣನಿಗೆ ಗೊತ್ತಿಲ್ಲ ಎಂದು ಭಾವಿಸಿಕೊಂಡಿರ ಸ್ವಾಮಿ. ನನಗೆ ಅದು ಬೇಡ, ನನಗೆ ಕೊಡುವುದಿಲ್ಲ. ಇದು ಯುದ್ಧ ಕ್ಷೇತ್ರ. ಹೌದು. ಇಲ್ಲಿ ಒಂದು ತೊಟ್ಟು ನೀರಾದರೂ ಸಿಗುವುದಕ್ಕೆ ಸಾಧ್ಯವೇ? ಎಲ್ಲಿ ನೋಡಿದರೂ ರಕ್ತ ರಕ್ತ ರಕ್ತ, ರಕ್ತವೇ ಹೊಳೆಯಾಗಿ ಹರಿಯುತ್ತಿದೆ. ಇಲ್ಲಿ ನೀರು ಹುಡುಕಿದರೂ ಸಿಗದೇ ಇದ್ದ ಈ ಸ್ಥಿತಿಯಲ್ಲಿ ನಿಮಗೆ ಧಾರೆ ಎರೆದು ಕೊಡುವುದಕ್ಕೆ ನಾನು ಎಲ್ಲಿಂದ ನೀರನ್ನು ಹುಡುಕಿ ತರಲಿ ಸ್ವಾಮಿ? ನೀರಿಲ್ಲ, ನೀರಿಲ್ಲ. ಆಗ ನೀರಿಲ್ಲ, ನಿಮಗೆ ಬೇಡ. ನಾನು
ಸ್ವಾಮಿ ದಯವಿಟ್ಟು ಹೋಗಬಾರದು. ಏನಾದ್ರೂ ಒಂದು ದಾರಿ ಇದ್ರೆ ನೀವು ಸೂಚಿಸಿದ್ರೆ ಒಳ್ಳೆಯದು. ಕರ್ಣ ಕೊಡ್ಲಿಕ್ಕೆ ನಿನಗೆ ಮನಸ್ಸು ಉಂಟಲ್ವಾ? ಮನಸ್ಸಿದೆ ಸ್ವಾಮಿ, ಮಾತಾ ಇಲ್ಲ. ನೀರುಂಟಲ್ಲ? ನೀರುಂಟು. ನೀರುಂಟು. ನೀರಿದೆ. ಇಲ್ಲಿಲ್ಲ. ಇಲ್ಲಿ ನೀರಿದೆ. ಎಲ್ಲಿದೆ ಸ್ವಾಮಿ? ಎಲ್ಲಿದೆ? ಅಲ್ಲಿಲ್ಲ. ಅಂತರ್ಜಲವೂ ಬತ್ತಿ ಹೋಗಿರಬೇಕು ಈ ಕಾಲಕ್ಕೆ. ಈ ಕಾಲಕ್ಕೆ ಕಣ್ಣ ಅಲ್ಲಿಲ್ಲ, ಇಲ್ಲಿಲ್ಲ, ಅಲ್ಲಿಲ್ಲ, ಇಲ್ಲಿಲ್ಲ, ಎಲ್ಲಿಲ್ಲ. ಎಲ್ಲಿಲ್ಲ. ಉಂಟಲ್ಲ ನೀರು. ಎಲ್ಲಿ ಎಲ್ಲಿ ಉಂಟಲ್ಲ ನೀರು. ಎಲ್ಲಿ? ಯಾರಿಗೆ ಕಾಣದಿದ್ರು ನಿಮಗೆ ಕಾಣುತ್ತದಲ್ಲ ಸ್ವಾಮಿ. ನಮಗೆ ಕಾಣ್ತದಲ್ವ? ನೀರು ಉಂಟಲ್ಲ ಇಲ್ಲಿ. ನಿರ್ಗೋಚರವಾದಂತಹ ಎಲ್ಲಿದೆ ಸ್ವಾಮಿ? ನಿನ್ನ ಎದೆಯಲ್ಲಿ ಅಮೃತ ಕಲಶ ಉಂಟಲ್ಲ ಸ್ವಾಮಿ. ಇಲ್ಲ ನನ್ನ ಎದೆಯಲ್ಲಿ ಅಮೃತ ಕಲಶವಿದೆ. ಹೌದು ಸ್ವಾಮಿ. ಸ್ವಾಮಿ ಧನ್ಯನಾದೆ, ಧನ್ಯನಾದೆ. ಹಾಗೆ ತಗೊಳ್ಳಿಕ್ಕಾಗುದಿಲ್ಲ, ಹೋಗ್ತೀನಿ. ಸ್ವಾಮಿ ತಡೆಯಿರಿ. ನನ್ನನ್ನೇ ನಾನು ಅರೆಕ್ಷಣ ಮರೆತು ಬಿಟ್ಟೆ. ಕರ್ಣನ ಅಂತಃಕರಣ ವಿಷಮಯವಾದದ್ದು ಅಂತ ಹೇಳಿದರು. ಮಹಾವತ್ಸರಿ ಎಂದು ಹೇಳಿದರು. ಅವನ ಹೃದಯ ಶುದ್ಧಿ ಇಲ್ಲ ಎಂದು ಹೇಳಿದರು. ಆದರೆ ನೀವಾಡುತ್ತಿರುವುದೇನು ಸ್ವಾಮಿ? ಕರ್ಣನ ಹೃದಯದಲ್ಲಿ ಅಮೃತ ಕಲಶವಿದೆ. ಯಾವುದು ಮೃತಿಯನ್ನೈರುವುದಕ್ಕೆ ಸಾಧ್ಯವಿಲ್ಲವ ಅಂತಹ ಅಮೃತ ಶರೀರ ಇಲ್ಲಿದೆ ಕಲಶ. ಸ್ವಾಮಿ, ನೀವು ಸೂಚಿಸಿದ ಮೇಲೆ ಇನ್ನು ಯಾಕೆ ಸರ್ವ ಸಮರ್ಪಣಾ ಭಾವದಿಂದ ಇದು ಕೃಷ್ಣಾರ್ಪಣ ವಸ್ತು, ವಾಸುದೇವಾರ್ಪಣ ವಸ್ತು. ಕರ್ಣ ಒಳ್ಳೆದಾಗಲಪ್ಪ. ಇದರಲ್ಲಿ ಅಮೃತ ಕಲಶವನ್ನು ಕಿತ್ತು ತೆಗೆದು ದಾನವಾಗಿ ದಾರ ಎಗೆದು ಕಿವಿಗುಂಡಲವನ್ನು ಕೊಟ್ಟಿದ್ಯಾ. ನೀನು ದಾನಶೂರ ಕರ್ಣ. ನಿನ್ನನ್ನು ಎಲ್ಲರೂ ದಾನಶೂರ ಕರ್ಣ ಅಂತ ಕರೆಯಲಿ. ಅದರ ಒಟ್ಟಿಗೆ ನಾನು ಯಾರು ಎಂಬುದನ್ನು ಕೃಷ್ಣ, ವಾಸುದೇವ, ಅಚ್ಯುತ, ಅನಂತ, ಗೋವಿಂದ, ಧನ್ಯನಾದೆ, ಧನ್ಯನಾದೆ. ಬಂಧನೋ ಭವ ಪಾಶೇನ ಭವ ಪಾಶಾಶ್ಚ ಮೋಚಕ. ಕೈವಲ್ಯದ ಪರಂ ಬ್ರಹ್ಮ ವಿಷ್ಣುರೇವ ಸನಾತನ. ಪೂರ್ಣಸ್ವರೂಪಿಯಾಗಿ ಭೂಮಿಯಲ್ಲಿ ನೀನು ಕಾಣಿಸಿಕೊಂಡವನಂತೆ ಕೃಷ್ಣಾಭಿಧಾನದಿಂದ ಎಲ್ಲೆಡೆಯಲ್ಲಿಯೂ ವ್ಯಾಪಿತನಾದುದರಿಂದಲೇ ನೀನು ವಾಸುದೇವನೆಂದು ಕರೆಸಲ್ಪಟ್ಟೆ. ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಭಾರ್ಗವ, ರಾಮ
ಈಗ ಕೃಷ್ಣಾವತಾರ. ಓ ಅವತರಣ ಸ್ವರೂಪಿ, ನಿನ್ನ ಈ ಒಂದೊಂದು ಅವತಾರವೂ ಕೂಡ ಈ ಭೂಮಿಯಲ್ಲಿ ಸಜ್ಜನ ಸಂರಕ್ಷಣೆ, ದುರ್ಜನರ ಹನನ, ಈ ಉದ್ದೇಶಕ್ಕಾಗಿ ಎಂಬುದು ಸ್ಪಷ್ಟ. ಭಗವಂತ, ಪ್ರಥಮತಃ ನೀನು ಹೇಳಿದಾಗಲೇ ನಿನ್ನ ಪೂರ್ಣ ಸ್ವರೂಪದ ದರ್ಶನ ನನಗಾಗಿ. ಮೇಲ್ನೋಟಕ್ಕೆ ಅರ್ಜುನ ನನ್ನ ವಿರೋಧಿ, ನಿನ್ನ ಛಾಯೆಯಲ್ಲವೇ ಆ ನರ ನಾರಾಯಣ. ಅವನನ್ನು ವಿರೋಧಿಸಿದಾಗ ಮಾತ್ರವೇ ನೀನು ವಿರೋಧವನ್ನು ಮಾಡುವುದಕ್ಕೆ ಸಾಧ್ಯ. ವಿರೋಧವು ಒಂದು ಭಕ್ತಿ. ವಿರೋಧ ಈ ಕಾಲಕ್ಕೆ ನನಗೇನು ಬೇಕೋ ಅದನ್ನು ನೀಡುವುದಕ್ಕೆ ನೀನಲ್ಲದೆ ಈ ಲೋಕದಲ್ಲಿ ಅನ್ಯರಿಲ್ಲ. ಸ್ವಾಮಿ, ಎಲ್ಲರ ಅಂತರಂಗವನ್ನೂ ನೀವು ತಿಳಿಯುವುದಕ್ಕೆ ಸಾಧ್ಯತೆ ಇದ್ದವನು. ಆದ್ದರಿಂದ ಈ ಕರ್ಣನಿಗೆ ಇನ್ನು ಈ ಲೋಕದಲ್ಲಿ ಬದುಕು ಬೇಕಾಗುತ್ತಿಲ್ಲ. ಯಾರ ಇಚ್ಛೆ ಏನಿದೆಯೋ, ಯಾರ ಅಪೇಕ್ಷೆ ಏನಿದೆಯೋ ಅಂತೆಯೇ ಆಗ. ಕರ್ಣನಿಗೆ ಬೇಕಾದುದನ್ನು ಈ ಕಾಲಕ್ಕೆ ನೀಡುವುದಕ್ಕೆ ಸಿದ್ಧನಾಗಿದ್ದೇವ. ಬೇರೇನೂ ಬೇಕಾದದ್ದಿಲ್ಲ, ಬೇರೇನೂ ಬೇಕಾದದ್ದು ದಯಪಾಲಿಸುತ್ತಿದ್ದಾರೆ. ಪಾರ್ಥ, ದೇಹಕ್ಕೆ ಅತಿ ಮುಖ್ಯವಾದುದು ಅದುವೇ ಕರ್ಣ, ಅದು ಕೇಳಿಸುವುದಕ್ಕೆ. ಹಾಗಿದ್ರೆ ನಾಮಾಂಕಿತ ಕರ್ಣನೀತನಿದ್ದಾನೆ ನೋಡು. ಆ ಗಿರಿಜಾದೇವಿ ದತ್ತವಾದಂತಹ ಆಂಜನೇಯ ಅಸ್ತ್ರವನ್ನು ಪ್ರಯೋಗಿಸು. ಧರ್ಮದ ವಿಜಯವಾಗಿದೆ, ಕರ್ಣನ ಅವಸಾನವಾಗಿದೆ. ಹಾಗಿದ್ರೆ ಇನ್ನೂ ಯುದ್ಧ ನಡೆಯುವುದಕ್ಕೆ ಇದೆ. ನೋಡ